ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಚಿನ್ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ಅಂತಂದರೆ 1 ಮಂತ್ ಆದಮೇಲೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಇವತ್ತು ಮಾರ್ನಿಂಗು 6:30 ಆಗಿದೆ. ಸೊ ಇವತ್ತು KR ನಗರಕ್ಕೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಅಣ್ಣಂಗೆ ಸ್ವಲ್ಪ ಕೈ ಏಟಾಗಿದೆ. ಸೊ ಅವನು ಗಾಡೀಲಿ ಬಿದ್ದುಬಿಟ್ಟಿದ್ದಾನೆ. ಸೊ ಅದಕ್ಕೋಸ್ಕರ ಅಷ್ಟು ದಿನದಿಂದ ನಾನು ವೀಡಿಯೋಸ್ನ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಮತ್ತು ಹೊಸ್ದಾಗಿ ಡ್ಯೂಟಿಗೆ ಜಾಯ್ನ್ ಕೂಡ ಆಗಿದ್ದೀನಿ, ಟೈಮು ಕೂಡ ಸಿಗ್ತಾ ಇಲ್ಲ. ಸೊ ನೋಡಿ, ಈಗ ನಮ್ಮ ಅಣ್ಣನ ಊರಿಗೆ ಬಿಡಕ್ಕೆ ಅಂತ ಹೋಗ್ತಾ ಇದ್ದೀವಿ. ವಾಪಸ್ ಇವತ್ತೇ ಬರ್ತಾನೆ ಅಂದ್ರೆ ಅವ್ರು ಬಿದ್ದಾಗಿಂದ ಗಾಡಿಯಲ್ಲಿ. ಸೊ ಅವ್ರ ಮನೆಯವ್ರಿಗೆ ನಾವು ತೋರಿಸೇ ಇಲ್ಲ. ಸೊ ನಮ್ಮ ಮನೆಯಲ್ಲೇ ಇದ್ದಾನೆ. ಸೊ ಅದಕ್ಕೋಸ್ಕರ ಅವತ್ತು ಮುತ್ತು ನಂಗೆ ಹೇಳಿದ್ವಿ, ಇಲ್ಲೇ ಸ್ಟೇ ಮಾಡೋ, ಮಾರ್ನಿಂಗ್ ಹೋಗು ಅಂತ. ಅವನು ಹೇಳಿದ ಮಾತೇ ಕೇಳಲಿಲ್ಲ. ಹೋಗಿ ನಾಯಿ ಅಡ್ಡ ಬಂತು, ಗಾಡೀಲಿ ಬಿದ್ದ. ಸೊ ತುಂಬ ಅಂದರೆ ಲೈಟಾಗಿ ಅಂತಂದರೆ ಜಾಸ್ತಿ ಭುಜಕ್ಕೆ ತುಂಬ ಏಟಾಗಿರೋದು. ಬೇರೆ ಎಲ್ಲ ಸಣ್ಣ ಪುಟ್ಟ ಆಗಿದೆ ಅಷ್ಟೇ. ಸೊ ಈಗ ಪರವಾಗಿಲ್ಲ, ಫುಲ್ ಕ್ಯೂರ್ ಆಗಿದೆ. ಬಟ್ ಇನ್ನೂ ಕೈ ಪೇಯ್ನ್ ಹಂಗೆ ಇದೆ. ಸೊ ತೋರಿಸ್ತಾ ಇದ್ದೀವಿ. ಗಾಯ್ಸ್, ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ಇಲ್ಲಿ ಸ್ಟಾಪ್ ಮಾಡಿದ್ದೀವಿ, ಬಿಳಿಕೆರೆ ಹತ್ರ. ಈಗ ಕಾಫಿ ಕುಟ್ಕೊಂಡು ಹೊರಡ್ತೀವಿ. ಸೊ ಗಾಯ್ಸ್, ಅವರೆಲ್ಲ ಕಾಫಿ ತಗೊಂಡವ್ರೆ, ನಾನು ಟೀ ತಗೊಂಡಿದ್ದೀನಿ. ಸೊ ಗಾಯ್ಸ್, ನಮ್ಮ ಅಣ್ಣ ಬಿಸ್ನೆಸ್ ಸ್ಪಾಟ್ನ ತೋರಿಸ್ತಾ ಇದ್ದಾನೆ ನಮಗೆ. ಸೊ ಆಲ್ರೆಡಿ ಅವನು KR ನಗರಕ್ಕೆ ರೀಚ್ ಆಗಬೇಕಿತ್ತು. ಸೊ ಬಿಳಿಕೆರೆಯಿಂದ ಮುಂದೆ ಬಂದು ಪಾಸ್ ಆಗಿ ಸೊ ಎಂಟ್ರಿ ತಗೊಂಡಾದ್ಮೇಲೆ ಬಿದ್ದಿರೋದು. ಎಲ್ಲೋ ಅಣ್ಣ ಬಿದ್ದಿರೋದಿನ ಬಾಹುಬಲಿ ಕ್ಲೈಮ್ಯಾಕ್ಸ್ ಅದಂಗೆ ಬಂದೆ ರಾಜ ಬರ್ತಾ ಇದ್ದ ನೋಡು. ರಾಜ ಇರ್ದೆ ಅಡ್ಡ ಬಂದು ಬಂದೆ ದಬಾಕೊಂಬಿದ್ದೆ. ಈ ಅಂಶಲ್ಲೇ ಒಂದು ಅಡ್ವರ್ಟ್ ನೀಟಾಗಿ ಆರ್ಸಿದೀನಿ. ನೀಟಾಗಿ ಆರ್ಸಿ ನೋಡಿಲ್ಲ. ಇಲ್ಲ 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 ಗೊತ್ತಾ ನಾಯಿ ಹಿಂಗ್ ಗೊತ್ತಾ ಅವ್ರ ಮನೆ. ನೋಡಿ ಗೈಸ್, ಸೊ ಗೈಸ್, ಈಗ ನಮ್ಮ ಅವನ ಮನೆ ಅಲ್ಲಿಂದ ಮಾತಾಡ್ಸ್ಕೊಂಡು ಅವ್ರನ್ನ. ಸೊ ಈಗ ನಮ್ಮ ಅಣ್ಣನ ಮನೆಗೆ ಬಂದಿದ್ದೀವಿ, ನಮ್ಮ ಅಣ್ಣನ ಬಿಡೋಕೆ. ಸೊ ರತ್ತೆ ನೋಡಿ, ತುಂಬ 15 ದಿನನೇ ಆಯಿತು ಅನಿಸುತ್ತೆ ನೋಡಿ. ಸೊ ಇದೆ ನಮ್ಮ ಅಣ್ಣ ಅವ್ರ ಮನೆ. ನಾವು KR ನಗರದಲ್ಲಿ ಓಂ ಶಕ್ತಿಗೆ ಹೋಗ್ತಾ ಇದ್ದಾರೆ ಅಕ್ಕ. ಅವ್ರು ನೋಡಿಕೊಂಡು ಮಾತಾಡ್ಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಮಾತಾಡ್ಸ್ಕೊಂಡು ಆಮೇಲೆ ಬರ್ತೀವಿ ಮನೆಗೆ. ಸೊ ಗೈಸ್, ಈಗ ನೋಡಿ ಎಲ್ಲ ರೆಡಿ ಆಗ್ತಾ ಇದ್ದಾರೆ ಬಸ್ಗೆ ಹೊರಡೋಕ್ಕೆ ಅಂತ ಅಂದ್ಬಿಟ್ಟು. ಬಸ್ಗೆ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಸೊ ಗೈಸ್, ಈಗ ನಮ್ಮ ಅಣ್ಣನ ಮನೆಗೆ ಬಂದಿದ್ದೀವಿ ನೋಡಿ. ಆಫ್ಟರ್ ಲಾಂಗ್ ಟೈಮ್ 10 days ಆದಮೇಲೆ ಅವ್ರ ಮನೆಗೆ ಬಂದಿರೋದು. ಸೊ ನಮ್ಮ ಅಣ್ಣ ಜೀನಿ ಬೇರೆ ಕುಡಿತಾ ಇದ್ದಾನೆ. ಖಾಲಿ ಆಗಿಲ್ಲ ಅಷ್ಟೇ, ಬಟ್ ಖಾಲಿ ಆಗಿಲ್ಲ. ಈ 7 days ವಾಕಿಂಗು ಮಾಡ್ದ, ಬಟ್ 8ನೇ ದಿನ ಹಿಂಗಾಗೋಯ್ತು. ಸೊ ಗೈಸ್, ಇವತ್ತು ಅದೇ ನಮ್ಮ ಅಣ್ಣ ಮನೆ ಕಟ್ತಿದ್ದಾನೆ ಅಂತ ಹೇಳಿದ್ವಲ್ವ. ಸೊ ಇವತ್ತು ಆ ಮನೆ ತೋರ್ಸೋಕ್ಕೆ ನಾನು ಆಲ್ಮೋಸ್ಟ್ ಓಪನಿಂಗ್ ಆದಾಗಿಂದನೂ ಬಂದೇ ಇರಲಿಲ್ಲ. ಸೊ ಆಯಾ ಪೂಜೆಗೆಲ್ಲ ಕರೆದಿದ್ದೆ, ಸೊ ಬರೋಕ್ಕಾಗಲಿಲ್ಲ. ಇವತ್ತು ಬಂದಿದ್ದೀನಿ. ಸೊ ಈಗ ಟಿಫನೆಲ್ಲ ತಿಂದ್ಕೊಂಡು ಅಲ್ಲೇ ಸ್ವಲ್ಪ ಡೌನಲ್ಲಿರೋದು, ಅಲ್ಲೊಂದು ಮನೆ ಇದೆ. ಇನ್ನೊಂದು ಸ್ವಲ್ಪ ಡೌನಲ್ಲಿ ಬಂದರೆ ಇಲ್ಲಿ ಈ ಮನೆ ಇರೋದು. ಇನ್ನೂ ಪ್ರೊಸೆಸಿಂಗಲ್ಲಿದೆ. ಸೊ ಅವನೀಗ ಕೈ ಏಟಾಗಿದೆ ಅಲ್ವಾ, ಇನ್ನೂ 10 days ಮೇಲೆ ಬೇಕು ಅವನು ಹುಷಾರಾಗೋಕ್ಕೆ. ಗೈಸ್ ನೋಡಿ, ಇನ್ನೂ ಫಿನಿಶಿಂಗ್ ಆಗಿಲ್ಲ. ಸೊ ಸಿಂಪಲ್ಲಾಗಿ ಮನೆ ಕೆಲಸ ನಡೀತಾ ಇದೆ. ಇವತ್ತು ವೈರಿಂಗ್ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ಇದು ದೇವ್ರ ಮನೆ ಬರುತ್ತೆ, ಇದು ಅಡುಗೆ ಮನೆ ಅನಿಸುತ್ತೆ. ಮೇಲೆ ಅಡುಗೆ ಮನೆ, ಇದು ಬ್ಯಾಕ್ ಸೈಡ್. ಸೊ ಇದೆರಡು ರೂಮು. ಸೊ ಇಲ್ಲಿ ಬಾತ್ರೂಮ್. ಸೊ ನೋಡಿ. ಸೊ ಗೈಸ್, ಮೇಲ್ಗಡೆ ಟೆರೆಸ್ಸು ಪ್ಲಸ್ ಒಂದು ರೂಮು ಸಿಂಪಲಾಗಿ ಮಾಡ್ಕೊಂಡಿದ್ದಾನೆ ಬಾಡಿಗೆಗೆ ಕೊಡೋಕ್ಕೆ ಅಂತ ಅಂದ್ಬಿಟ್ಟು. ಅಂದರೆ ಬ್ಯಾಚುಲರ್ಸ್ ಇರ್ತಾರಲ್ಲ, ಸೊ ಅಂಥವ್ರಿಗೆ. ಸೊ ಅಲ್ಲೂ ಕೂಡ ಒಂದು ಅಡುಗೆ ಮನೆ ಮತ್ತು ಒಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಸೊ ಒಂದು ಹಾಲು. ಗೈಸ್, ಫೈನಲಿ ಈ ಥರ ಇದೆ. ಫುಲ್ ಫಿನಿಶಿಂಗ್ ಆದಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಈಗ ಅವನಿಗೆ ರೆಸ್ಟ್ ಬೇಕಲ್ವ, ಅದಕ್ಕೋಸ್ಕರ ಕೆಲಸ ಅರ್ಧಕ್ಕೆ ನಿಂತಿದೆ. ಈಗ ವೈರಿಂಗ್ ಕೆಲಸ ಆಲ್ಮೋಸ್ಟ್ ನಡೀತಾ ಇದೆ ಒಳಗಡೆ. ಸೊ ಇನ್ನು 2 months 3 monthsಲ್ಲಿ ಓಪನಿಂಗ್ ಆಗುತ್ತೆ.
ಗೈಸ್ 7 ವರ್ಷದಿಂದ ಅಂದ್ಕೋತಿದ್ದೆ ಈ ಚರ್ಚಿಗೆ ಬರಬೇಕು ಅಂತ. ಫೈನಲಿ ಈ ಚರ್ಚಿಗೆ ಬಂದೆ, ಯಾಕೆಂದರೆ ನಾಳೆ ಕ್ರಿಸ್ಮಸ್ಸು. ಸೊ ಇವತ್ತು ಡೆಕೋರೇಷನ್ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ. ಇಲ್ಲಿ ಅನಾಥಾಶ್ರಮವನ್ನು ಕೂಡ ಇದೆ, ಅಡುಗೆನೂ ಕೂಡ ಮಾಡ್ಕೋಬೋದು, ಸ್ಕೂಲು ಇದೆ. ಡೋರ್ನರಿ ಚರ್ಚ್ ಅಂತ ನಾಳೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಸೊ ಇಲ್ಲಿ ನಿಯರೆಸ್ಟ್ ಬೈ ಯಾರಿದ್ದೀರಾ ಅವ್ರು ಬಂದು ವಿಸಿಟ್ ಮಾಡಿ. ಸೊ ನಾನು ತುಂಬ ಒಳಗಡೆ ಎಲ್ಲ ನೋಡಿದೆ, ತುಂಬ ಚೆನ್ನಾಗಿದೆ. ಸೊ ಗಾಯ್ಸ್ ಇವಾಗ ಮನೆಗೆ ಬಂದು ರೀಚ್ ಆದ್ವಿ. ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.